ಮಾಡು. ಚೆನ್ನಾಗಿದ್ಯಾ? ನಿಂಗಿಷ್ಟ ಅಂತ ಕ್ಯಾಬೇಜ್ ಪಲ್ಯ ಮಾಡಿದೀನಿ. ಮಾಡು. ಜಾಣೆ. ಪೂಜಾ, ಈಗ ಊಟ ಮಾಡ್ತಿದ್ಯಾ? ಮಾಡು ಮಾಡು. ಪೂಜಾ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲ ಅಮ್ಮ. ಸರಿ ಮಾಡು. ಒಬ್ಳೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊ ಅಂತ ಎಷ್ಟ್ ಸಲ ಹೇಳಿರೋದ್ ನಿನ್ಗೆ? ಬೇಗ ತಿನ್ಬಿಟ್ ಬಾ. ಅಪ್ಪ. ಪೂಜಾ ಬಾ. ರಾಜೀವ. ಅಮ್ಮ, ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ಬಾಮ್ಮ ಒಳಗಡೆ. ಬಾ ಕೂತ್ಕೋ. ಸುಧಾ, ನೀನು ಬಾಮ ಕೂತ್ಕೋ. ರಾಜೀವ, ನಮ್ ರಂಜಿತನ್ ವಿಷಯ ನಿನ್ನತ್ರ ಮಾತಾಡ್ಬೇಕಾಗಿತ್ತು ಕಣೋ. ಹೇಳಮ್ಮ. ನಮ್ ರಂಜಿತ್ಗೆ ಚೆನ್ನೈಯಿಂದ ಒಂದ್ ಒಳ್ಳೆ ಸಂಬಂಧ ಬಂದಿದೆ ಕಣೋ. ತುಂಬಾ ದೊಡ್ಡ ಸಂಬಂಧ. ಒಬ್ಳೇ ಮಗಳಂತೆ. ಹುಡುಗಿ ಅಪ್ಪನಿಗೆ ಗ್ರಾನೈಟ್ ಬಿಸ್ನೆಸ್ ಇದೆ. ಕೋಟಿಗಟ್ಲೆ ಸಂಪಾದನೆ ಮಾಡ್ತಾರಂತೆ. ನಮ್ ಸುನಂದನ್ ಕಡೆಯಿಂದ ಬಂದಿರೋದು ಈ ಸಂಬಂಧ. ನಮ್ ರಂಜಿತ್ಗೆ ಏನಾದ್ರೂ ಈ ಸಂಬಂಧ ಕೂಡ್ ಬಂದ್ರೆ ಅವನ್ ತುಂಬಾ ಚೆನ್ನಾಗಿರ್ತಾನೆ ಕಣೋ. ನಮ್ ಕುಟುಂಬಕ್ಕೂ ಸಹಾಯ ಆಗುತ್ತೆ. ಮಾ, ಈ ವಿಷಯನ ಮೊದಲು ರಂಜಿತಿಗೆ ತಿಳಿಸ್ತೀಯಾ? ಅವನೇನು ಹೇಳ್ತಾನೆ? ಅವನಿಗೆ ತಿಳಿಸೋಂಥದ್ದು ಏನಿದೆಯೋ ಅವನ್ ಯಾವತ್ತೂ ನನ್ನ ಮಾತನ್ನ ಮೀರಿಲ್ಲ. ನಾವೇ ತಾನೇ ಅವನಿಗೆ ನೋಡಿ ಎಲ್ಲ ಮಾಡ್ಬೇಕು. ಅದ್ ಸರಿಯಮ್ಮ. ಹಾ, ಹೇಗೂ ಊರಲ್ಲಿ ಇರೋರ್ಗೆಲ್ಲ ಮದುವೆ ಮಾಡಿಸ್ತಾನೆ. ಅವನ ಮನ್ಸಲ್ಲೂ ಯಾರಾದ್ರೂ ಇರಬಹುದು. ಮೊದಲು ಅವನ ಹತ್ರ ಮಾತಾಡೋಣ, ಆಮೇಲೆ ಅದ್ರ ಬಗ್ಗೆ ಒಂದ್ ನಿರ್ಧಾರಕ್ಕೆ ಬರೋಣ. ನೋಡು, ನನಗ್ ಮಕ್ಕಳು ಸಾಕಕ್ ಬರಲ್ಲ ಅಂತ ಬೇರೆಯವರೆಲ್ಲ ಅನ್ಕೊಂಡಿರ್ಬೋದು. ಆದ್ರೆ ನನ್ ಮಕ್ಳು ಹಾಗಲ್ಲ. ಇದುವರೆಗೂ ಮಕ್ಕಳು ನನ್ನ ಹದ್ಬಸ್ತಲ್ಲೇ ಬೆಳೆದವರು. ಯಾಕೆ ನೀನು ಕೂಡ ನನ್ ಮಾತು ಕೇಳಲ್ವಾ? ನಾನೇ ತಾನೇ ನಿನ್ಗೆ ಹೆಣ್ಣು ನೋಡಿ ಮದ್ವೆ ಮಾಡಿರೋದು. ರಂಜಿತ್ ಕೂಡ ಹಾಗೆ. ಅವನ್ ಯಾವತ್ತೂ ನನ್ ಮಾತನ್ನ ಮೀರಲ್ಲ. ಈಗ ಹುಡುಗಿ ಮನೆಯವರು ಭಾನುವಾರ ಚೆನ್ನೈಗೆ ಬರಕ್ ಹೇಳಿದ್ದಾರೆ. ಅವತ್ತು ಒಳ್ಳೆ ಮುಹೂರ್ತ ಇದೆಯಂತೆ, ಒಳ್ಳೆ ದಿನನೂ ಕೂಡ ಅಂತೆ. ಹೇಗಿದ್ರು ನಿನ್ನ ಅಂಗಡಿಗೂ ರಜಾ. ರಂಜಿತ್ತು ಬ್ಯಾಂಕ್ಗೆ ಹೋಗೋದಿಲ್ಲ. ನೀನೇನಂತೀಯ? ಈ ಸಂಡೇ ನಮ್ ಪೂಜನ್ ಸ್ಕೂಲಲ್ಲಿ ಆನ್ಯುವಲ್ ಫಂಕ್ಷನ್ ಡೇ ಇದೆ. ಅಲ್ಲಿಗೆ ನಾವು ಹೋಗ್ಲೇಬೇಕು. ಪೂಜಾ ಬರ್ಲೇಬೇಕು ಅಂತ ಒಂದ್ ವಾರದಿಂದ ಹಠ ಮಾಡ್ತಾ ಇದ್ದಾಳೆ. ಹೌದಮ್ಮ, ಈ ವಾರ ಬಿಟ್ಬಿಡಮ್ಮ, ಮುಂದಿನ ವಾರ ಹೋಗೋಣವಾ? ಏನಪ್ಪ, ಪೂಜಾ ಈ ವರ್ಷ ಯಾವ ಹೊಸ ಡ್ಯಾನ್ಸು ಕಲ್ತಿಲ್ಲ. ಅದಕ್ಕೆ ಹೋಗದೆ ಇದ್ರೆ ಯಾವ ಸಮಸ್ಯೆನೂ ಆಗಲ್ಲ. ಡ್ಯಾನ್ಸ್ ಕಲೀಲಿಲ್ಲ ಅಂದ್ರೆ ಏನಾಯ್ತು? ಅವಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅದಕ್ಕಾದ್ರೂ ಯಾವ್ದಾದ್ರೂ ಒಂದು ಪ್ರೈಸ್ ಕೊಟ್ಟೇ ಕೊಡ್ತಾರೆ. ಅಷ್ಟೇ ಅಲ್ಲ, ನಾವೇನಾದ್ರೂ ಆ ಫಂಕ್ಷನ್ಗೆ ಹೋಗ್ಲಿಲ್ಲ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅವ್ರ ಟೀಚರು ನನ್ನನ್ನೇ ಬೈತಾರೆ. ಹೌದಮ್ಮ, ಸುಧಾ ಹೇಳ್ತಿರೋ ಸರಿನೇ. ಸುಮ್ನೆ ಈ ವಾರ ಬಿಟ್ಬಿಡಮ್ಮ. ಮುಂದಿನ ವಾರದಲ್ಲಿ ಯಾವ್ದಾದ್ರೂ ಒಳ್ಳೆ ದಿನ ಇದೆಯಾ ಅಂತ ನೋಡು. ಮುಂದಿನ ವಾರ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಕಣೋ. ಅವ್ರದ್ದು ತುಂಬಾ ದೊಡ್ಡ ಸಂಬಂಧ, ಒಳ್ಳೆ ಜನ ಕೂಡ. ಅದಕ್ಕೆ ತಕ್ಷಣ ಹೋಗಿ ಮಾತಾಡಿ ಇತ್ಯರ್ಥ ಮಾಡೋದು ಒಳ್ಳೇದಲ್ವಾ? ಪಕ್ಕದ ಮನೆಯವ್ರು ಹೇಳಿರೋದನ್ನ ಕೇಳಿ ನಾವ್ ಹೇಗೊಂದ್ ತೀರ್ಮಾನಕ್ಕೆ ಬರಕಾಗತ್ತೆ? ಇದು ನಿಜವಾಗ್ಲೂ ಒಳ್ಳೆ ಸಂಬಂಧನ ಕೆಟ್ಟ ಸಂಬಂಧನ ಅಂತ ವಿಚಾರಿಸಿದೀರಾ? ಅಥವಾ ನನ್ನ ಹತ್ರ ಸವಾಲ್ ಹಾಕಿದ್ದೀನಿ ಅಂತ ಅವಸರವಾಗಿ ಈ ಸಂಬಂಧ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ದೊಡ್ಡ ಕೋಟ್ಯಾಧೀಶರು ಕುಟುಂಬ ಅಂತ ಬೇರೆ ಹೇಳ್ತಾ ಇದ್ದೀರಾ. ಅವ್ರ್ಯಾಕ್ ನಮ್ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ತಾರೆ ಹೇಳಿ? ಯಾವ್ದಾದ್ರೂ ಲೋಪದೋಷ ಇರೋ ಸಂಬಂಧ ಇರ್ಬೇಕು. ಚೆನ್ನಾಗಿ ವಿಚಾರಿಸಿ ನೋಡಿ ಅತ್ತೆ.